ಅಸ್ಮಾಸು ಪ್ರತ್ಯೇಕಃ ತಸ್ಮೈ ನಿಯತೆ ಅಧಿಪತಿಃ. ಸ್ಯಾನ್ಸ್ಕ್ರಿಟ್ ನಲ್ಲಿ ಹೇಳ್ತಾರೆ, ಈಚ್ ಆಫ್ ಹಿಮ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಹಿಸ್ ಓನ್ ಡೆಸ್ಟಿನಿ ಅಂತ. ಸೊ ನಾವು ಏನ್ ಮಾಡ್ತೀವೋ, ನಾವು ಏನ್ ಯೋಚನೆ ಮಾಡ್ತೀವೋ ಅದೇ ನಮ್ಮ ಲೈಫ್ ಸ್ಟೈಲ್ ಆಗಿರುತ್ತೆ, ಅದೇ ನಮ್ಮ ಬೀಯಿಂಗ್ ಆಗಿರುತ್ತೆ. ಸೊ ಇದೇ ತರ ನಾವು ಇನ್ನ ಕೆಲವೊಂದಷ್ಟು ಸ್ಟ್ಯಾಂಡಿಂಗ್ ಆಸನಸ್ನ ಪ್ರಾಕ್ಟೀಸ್ ಮಾಡೋಣ ಬನ್ನಿ. ಸೊ ಈ 3 ಆಸನಗಳು ಮಾಡೋದ್ರಿಂದ ನಮ್ಮ ಬಾಡಿ ಪಾಸ್ಚರ್ ಕರೆಕ್ಟ್ ಆಗತ್ತೆ, ಮತ್ತೆ ಸ್ಪೈನ್ಗೆ ಒಳ್ಳೆ ಬ್ಲಡ್ ಸರ್ಕ್ಯುಲೇಷನ್ನು ಆಗತ್ತೆ. ಸೊ ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಪ್ರಸಾರಿತ ಪಾದೋತ್ಥಾನಾಸನ. ಸೊ ಕಾಲನ್ನ 4 feet ವೈಡರ್ ತಗೊಳ್ಳಿ. ಸೊ ಇನ್ಹೇಲ್ ಮಾಡ್ತಾ slowly take your hands upwards, stretch the body up. Exhale slowly. So when you're bending forward, push the hip as down as you can go. Slowly drop your hands down. So ಇದರಲ್ಲಿ ಕಾಲ್ ತುಂಬಾ ವೈಡ್ ಆಗಬಾರ್ದು, ಬರೀ 4 feet ಆಗಬೇಕು. ಮತ್ತೆ ನಿಮ್ಮ ಎಲ್ಬೋನ ರಿಲ್ಯಾಕ್ಸ್ ಮಾಡಿ ಹೋಲ್ಡ್ ಮಾಡಿ. ಇನ್ಹೇಲ್, ಹೆಡ್ ಅಪ್. Exhale slowly. Go on bending forward until your forehead or head center comes down. ಸೊ ಇಲ್ಲೇ ಹೋಲ್ಡ್ ಮಾಡ್ತಾ ಬ್ರೀತ್ ಮಾಡೋಣ. ನಮ್ಮ ಬೆನ್ನು ಸ್ಟ್ರೈಟ್ ಆಗ್ತಾ ಹೋಗುತ್ತೆ ಈ ಆಸನದಿಂದ. 1 2 3 4 5 6. Slowly inhale, head up. Exhale, come back to Samasthiti. ಸೊ ಫ್ರೆಂಡ್ಸ್, ನನಗೆ ನೆಕ್ಕಲ್ಲೇನೋ ಪ್ರಾಬ್ಲಮ್ ಇದೆ, ಪೇನ್ ಮತ್ತು ಸ್ಟ್ರೆಸ್ ಇದೆ, ನನಗೆ ಇನ್ವರ್ಷನ್ ಅಥವಾ ಶೀರ್ಷಾಸನ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಆಸನನ ಈಸಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಯಾಕಂದರೆ ಈ ಆಸನನು ಇನ್ವರ್ಷನ್ ಥರನೇ ಫಾರ್ವರ್ಡ್ ಬೆಂಡ್ ಆಗುತ್ತೆ. ಸೊ ಇನ್ನೊಂದು ಮಾಡೋಣ, ಪ್ರಸಾರಿತ ಪಾದೋತ್ಥಾನಾಸನ ಬಿ ಪ್ರಾಕ್ಟೀಸ್ ಮಾಡೋಣ. ಸೊ ಏಕಂ, ಸ್ಲೋಲಿ ಟೇಕ್ ಯೋರ್ ಹ್ಯಾಂಡ್ಸ್ ಆನ್ ದ ವೇಸ್ಟ್. ಸ್ವಲ್ಪ ಬ್ಯಾಕ್ ಬೆಂಡ್ ಮಾಡ್ತಾ ಅಪ್ಪರ್ ಬಾಡಿ ಓಪನ್ ಅಪ್ ಮಾಡ್ಕೊಳ್ಳಿ. ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಎಷ್ಟಾಗತ್ತೋ ಅಷ್ಟು ಬೆನ್ನನ್ನು ಸ್ಟ್ರೇಟಾಗಿ ಬೆಂಡ್ ಮಾಡಬೇಕು. ಸೊ ಇನಿಷಿಯಲಿ ನೀವು ಬಿಗಿನರ್ ಆದರೆ ನಿಮ್ಮ ಹೆಡ್ ಕೆಳಗಡೆ ಹೋಗೋದಿಲ್ಲ. ಸ್ಲೋ ಆಗಿ ಮಾಡ್ತಾ ಮಾಡ್ತಾ ಈ ಥರ ತಲೆ ಫುಲ್ಲು ಕೆಳಗಡೆ ಹೋಗಿ ನಿಮ್ಮ ಮ್ಯಾಟ್ನ ಟಚ್ ಆಗುತ್ತೆ. ಸೊ ಇಲ್ಲೇ ಹೋಲ್ಡ್ ಮಾಡೋಣ, ಬ್ರೀತ್ ಮಾಡಿ. 1 2 3 4 5 6. Slowly inhale, head up. Exhale, come back to Samasthiti. ಸೊ ಈ 2 ಪ್ರಸಾರಿತ ಪಾದೋತ್ಥಾನಾಸನ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಕಾಲುಗಳಿಗೂ ಸ್ಟ್ರೆಂತ್ ಬರುತ್ತೆ, ಮತ್ತು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ಸಾಕಷ್ಟು ಟೋಟಲ್ ಬಾಡಿ ಮಸಲ್ಸ್, ಜಾಯಿಂಟ್ಸ್ ಎಲ್ಲ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ. ಲಾಸ್ಟ್ ಆಸನ ಮಾಡೋಣ. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ವೀರಭದ್ರಾಸನ 1 ಕಲ್ತಿದ್ವಿ. ಇವತ್ತು ವೀರಭದ್ರಾಸನ 2 ಕಲಿಯೋಣ. ಸೊ ಟೇಕ್ ಯುವರ್ ಲೆಗ್ಸ್ ವೈಡರ್, 4 feet. Turn the right foot to the right side. Inhale, breathing is very important. Exhale, bend the right knee, stretch the hands to shoulder level. Look at your right hand fingertips. Drishti, friends, ಜ್ಞಾಪಕ ಇಟ್ಕೊಳ್ಳಿ. ಹಸ್ತಾಗ್ರ ದೃಷ್ಟಿ. 1 2 3 4 5. Slowly inhale, come up. We'll practice the asana left side. So right ಮತ್ತೆ ಲೆಫ್ಟ್ ಸೈಡ್ ಎರಡು ಕಡೆ ಆಸನ ಹೋಲ್ಡ್ ಮಾಡ್ತಾ ಬ್ರೀತ್ ಮಾಡೋಣ. 1 2 3 4 5
and 6. Slowly exhale, come back to Samasthiti. ಸೊ ನೀವು ಎಲ್ಲ ಆಸನನೂ ಒಟ್ಟಿಗೆ ಮಾಡ್ಬೋದು, ಇಲ್ಲ ದಿನ ಒಂದು 3 ಅಥವಾ 2 ಆಸನ ಆ ಥರ ಮಾಡಿಕೊಂಡು ಸ್ಲೋ ಆಗಿ ಗ್ರ್ಯಾಜುಯಲ್ ಆಗಿ ನಿಮ್ಮ ಪ್ರಾಕ್ಟೀಸ್ನ ಇಂಪ್ರೂವ್ ಮಾಡ್ಬೋದು. ಈ ಆಸನಗಳ ಜೊತೆ ನೀವು ಸೂರ್ಯ ನಮಸ್ಕಾರನೂ ಇನ್ಕ್ಲೂಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಯೋಗಾಭ್ಯಾಸನ ಕಲಿಯೋಣ.